ದಕ್ಷಿಣ ಭಾರತದಲ್ಲಿ 6 ರಾಜ್ಯಗಳಲ್ಲಿಯೂ ಕೂಡ ಅಧ್ಯಕ್ಷರು ಮಾಡಿ, ಕರ್ನಾಟಕ ರಾಜ್ಯದಲ್ಲಿ ನನ್ನನ್ನೇ ರಾಜ್ಯಾಧ್ಯಕ್ಷರು ಮಾಡಿ ಮತ್ತು ಉಳಿದ ಎಲ್ಲ ಪೂಜ್ಯರುಗಳನ್ನೇ ಕೂಡ ಒಂದೊಂದು ಸಮುದಾಯದಿಂದ ನಾವು ತೆಗೆದುಕೊಂಡು ಇವತ್ತು ಕೆಲಸವನ್ನು ಮಾಡುತ್ತಾ ಇದ್ದೀವಿ. ಅತಿ ಹಿಂದುಳಿದ ವರ್ಗದಗಳ ಸಮಸ್ಯೆ ಏನು ಅಂತಂದರೆ, ಇವತ್ತು ಯಾವುದೂ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಅವರೆಲ್ಲ ಹೇಳುತ್ತಾರೆ ಶೋಷಿತ ವರ್ಗ ಬಗ್ಗೆ ಎಲ್ಲ ಹೇಳಿಕೊಂಡು ಸಮಾವೇಶಗಳೆಲ್ಲ ಮಾಡ್ತಾರೆ. ಆದರೆ ನಮ್ಮ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವಿಷಯದಲ್ಲಿ ಇವತ್ತು ಕೂಡ ಎಲ್ಲಿಯೂ ಕೂಡ ಏನಾಗಲಿಲ್ಲ, ಪರಿಹಾರವನ್ನೇ ಆಗಲಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಹೇಳಿರ್ತಕ್ಕಂಥದ್ದು ಮೊದಲನೇ ನಮ್ಮ ಡಿಮ್ಯಾಂಡ್, ಮೊನ್ನೆ ಬ್ಯಾಂಗ್ಳೂರಲ್ಲಿ ಸೇರಿರ್ತಕ್ಕಂಥ ಅದಲ್ಲಿ ಮಾಡಿರ್ತಕ್ಕಂಥ ಡಿಮ್ಯಾಂಡ್ ಏನು ಅಂತಕ್ಕಂಥದ್ದು, ಕಾಂತರಾಜ ವರದಿಯನ್ನೇ ಕೂಡಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ. ಎರಡನೇದು, ಅತಿ ಹಿಂದುಳಿದ ವರ್ಗಗಳ ಶ್ರೇಯಾಭಿವೃದ್ಧಿಗಾಗಿ ಸ್ಥಾಪನೆಗೊಂಡಿರುವ ನಿಗಮಗಳೇನಿದೆಯಲ್ಲ, ಆ ನಿಗಮಗಳಿಗೆ ಇವತ್ತು 1 ರೂಪಾಯಿಯನ್ನು ಕೊಡಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಮೊದಲನೇ ಬಜೆಟಲ್ಲಿ 7 ನಿಗಮಕ್ಕೆ ಹಣವನ್ನು ಕೊಟ್ಟರು. ಸ್ವಾಗತ ಮಾಡುತ್ತೇವೆ, ಯಾರಿಗೂ ಕೊಡಬೇಡ ಅಂತ ನಾವು ಹೇಳೋದಿಲ್ಲ. ಅದ್ರ ಒಂದು ಕೂಡ ಅತಿ ಹಿಂದುಳಿದ ವರ್ಗ ಒಂದೇ ಸಮಾಜ ಇದೆ. ಆದ್ದರಿಂದ ಆ ನಿಗಮಕ್ಕೆ ಪ್ರತಿ ನಿಗಮಕ್ಕೂ ಕೂಡ 500 ಕೋಟಿ ಹಣವನ್ನು ಕೊಟ್ಟು ಆಯಾಯ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಒತ್ತಾಯವನ್ನು ಮಾಡುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕುಲಕಸಬುಗಳ ವಿಷಯದಲ್ಲಿ ಕೂಡ ನೀವುಗಳಿಗೂ ಗೊತ್ತಿದೆ, ಸಾಕಷ್ಟು ಕುಲಕಸಬುಗಳು ನಿಷೇಧ ಮಾಡಿದರೆ. ಕೆಲವೊಂದು ಕುಲಕಸಬುಗಳು ಇವತ್ತಿದೆ. ವಿಶ್ವಕರ್ಮ ಸಮುದಾಯದ ಕುಲಕಸಬಿದೆ, ಹಡಪಾದ ಸಮುದಾಯದ ಕುಲಕಸಬಿದೆ. ಆದರೆ ಇದು ಯಾವುದೂ ಕೂಡ ಒಂದು ವ್ಯವಸ್ಥಿತವಾಗಿ ಇಲ್ಲ. ಇದಕ್ಕೆಲ್ಲೊಂದು ಚಾಲ್ತಿಯಲ್ಲಿರತಕ್ಕಂಥ ಕುಲಕಸಬುಗಳ ರಕ್ಷಣೆ ಆಗಬೇಕು. ನಿಷೇಧ ಮಾಡಿರ್ತಕ್ಕಂಥ ಕುಲಕಸಬುಗಳ ಒಂದು ವೇಳೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ. ಜೊತೆ ಛಲವಾದಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಕೌನ್ಸಿಲರ್ ಶ್ರೀನಿವಾಸ್ ಅಂತ ಹೇಳಿಕೊಂಡು ಅವರನ್ನೇ ಬರಬರಿ ಹತ್ಯೆ ಮಾಡಿದರು 2 ತಿಂಗಳು 3 ತಿಂಗಳ ಹಿಂದೆ. ಆ ತನಿಖೆಯೂ ಕೂಡ CBI ತನಿಖೆಗೆ ಒತ್ತಾಯವನ್ನು ಕೂಡ ನಾವು ಸರ್ಕಾರದಲ್ಲಿ ಮಾಡುತ್ತಾ ಇದ್ವಿ. ಆದ್ರಿಂದ ಅತಿ ಹಿಂದುಳಿದ ವರ್ಗ ಅಂತವರು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ಈ ಸಮುದಾಯಗಳಿಗೆ ಸರಿಯಾದ ರೀತಿಯಲ್ಲಿ ಸಮುದಾಯವನ್ನೇ ನಡೆಸಿಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಬೇಸರ ಇವತ್ತು ನಮ್ಮ ಎಲ್ಲ ಸಮುದಾಯಗಳಿಗೂ ಕೂಡ. ಅತಿ ಹಿಂದುಳಿದ ವರ್ಗದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 38 ಸಮುದಾಯ ಈಗ ನಮ್ಮ ಈ ರಾಜ್ಯದ ಅತಿ ಹಿಂದುಳಿದ ಈ ಮಠಾಧೀಶ್ವರ ಮಹಾಸಭೆಯಲ್ಲಿದ್ದಾವೆ. ಇವರೆಲ್ಲರಲ್ಲಿಯೂ ಕೂಡ ಈ ಸಮಸ್ಯೆಗಳಿದ್ದಾವೆ. ಅದರಿಂದ ಸರ್ಕಾರ ಕೂಡಲೇ ಏನು ಮಾಡಬೇಕಾಗತ್ತೆ, ಈ ಬಜೆಟ್ ನಾಳೆ ಫೆಬ್ರವರಿ 16ನೇ ತಾರೀಕು ಬಜೆಟ್. ಉದಾಹರಣವಾಗಿ ಇವತ್ತು ಹಡಪಾದ ಸಮುದಾಯದ ಸಮಾಜ ರಾಜಕಾರಣಿಗಳಾಗಿ ಒಬ್ಬರೂ ಕೂಡ ಆ ಸಮಾಜದಿಂದ ರಾಜಕಾರಣಿಯಾಗಿ ಒಬ್ಬರಿಗೂ ಸ್ಥಾನಮಾನವನ್ನೇ ಕೊಡಲಿಲ್ಲ. ಹೂಗಾರ್ ಸಮುದಾಯದಿಂದ ಸ್ಥಾನಮಾನಗಳಿಲ್ಲ. ಅದೇ ರೀತಿ ಇವತ್ತು ಇಲ್ಲಿ ಇರ್ತಕ್ಕಂಥ ಸ್ವಾಮಿಗಳ ಬಗ್ಗೆ ನಾನು ಹೇಳುತ್ತಾ ಇದ್ದೇನೆ. ನಿನ್ನೆ ನಾವು ದಾವಣಗೆರೆ ಇತ್ತು, ಅಲ್ಲಿ ಒಂದು 8 ಸ್ವಾಮಿಗಳಿದ್ದರು. ಇಲ್ಲಿಯೂ ಕೂಡ ಈ ರೀತಿಯಲ್ಲಿ ಆ ಸಮುದಾಯದ ಜನಸಂಖ್ಯೆ ಓಟ್ ಎಷ್ಟು ಮಟ್ಟಕ್ಕಿದೆ ಅವ್ರಿಗಷ್ಟ ಸ್ಥಾನಮಾನ ಕೊಡಬೇಕು, ಉಳಿದವ್ರಿಗೆ ಯಾರಿಗೂ ಬೇಡ ಅಂತಕ್ಕಂಥದ್ದೇನಿದೆಯಲ್ಲ, ಇದು ಅಂಬೇಡ್ಕರ್ ಕನಸಲ್ಲ. ಅಂಬೇಡ್ಕರ್ ಕನಸು ಜನಸಂಖ್ಯೆ ಕಮ್ಮಿ ಆದರೂ ಸಹ ಆ ಪ್ರತಿಯೊಂದು ಮೈನ್ಯೂಟ್ ಆಗಿರ್ತಕ್ಕಂಥ ಜಾತಿಗಳು ಸಮೇತ ಪಾರ್ಲಿಮೆಂಟಲ್ಲಿಯೂ ವಿಧಾನಸಭೆಯಲ್ಲಿ ಗ್ರಾಮ ಪಂಚಾಯತ್ ಹಿಡಿದು ಎಲ್ಲದಲ್ಲಿಯೂ ಕೂಡ ಪ್ರವೇಶನ ಆಗೋದಕ್ಕೆ ಹಕ್ಕನ್ನು ಇರಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತು ಸರ್ಕಾರಿಗಳೇನು ಮಾಡ್ತಾರೆ, ಬಜೆಟ್ಗಳಲ್ಲಿ ಹಣವನ್ನು ಕೊಡ್ತಾರೆ ಮಠಗಳಿಗೆ ಬೇಕು ಅಂತೇಳಿ ನಮ್ದು ಯಾವುದೂ ಒತ್ತಾಯ ಇಲ್ಲ. ನಮ್ಮ ಅತಿ ಹಿಂದುಳಿದ ವರ್ಗದ ಮಠಾಧೀಶರಿಗೆ ಮಠಕ್ಕೆ ದುಡ್ಡು ಕೊಡಿ ಎಂದು ಕೇಳುತ್ತಾ ಇಲ್ಲ. ಆದರೆ ಯಾವುದೋ ಒಂದು ಪ್ರಭಾವಿ ಮಠಗಳಿಗೆ ನೀವು ದುಡ್ಡನ್ನೇ ಕೊಡುವ ಸಮಯದಲ್ಲಿ ಆ ಸಂವಿಧಾನದ ಭಾಗವಾಗಿರ್ತಕ್ಕಂಥ ನಮ್ಮ ಮಠಗಳಿಗೂ ಕೂಡ ದುಡ್ಡನ್ನೇ ಸರಿ ಸಮಾನವಾಗಿ ಹಂಚಬೇಕು ಅಂತಕ್ಕಂಥದ್ದು ನಮಗಿದ್ದಾವೆ. ಹಾಗೆ ಮುಖ್ಯಮಂತ್ರಿಗಳು ಯಾವುದೋ ಪಕ್ಷ ಆಗಲಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳೆಲ್ಲ ಒಂದು ತಾಲೂಕಿಗೋ ಜಿಲ್ಲೆಗೋ ಪ್ರವೇಶನವನ್ನು ಅವರು ವಿಸಿಟ್ ಕೊಟ್ಟಾಗ ಆ ಜಿಲ್ಲಾ ತಾಲೂಕುಗಳಿರ್ತಕ್ಕಂಥ ಅತಿ ಹಿಂದುಳಿದ ವರ್ಗದ ಮಠಾಧಿಪತಿಗಳ ಮಠಗಳಿಗೂ ಕೂಡ ನೀವು ಭೇಟಿ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಿಮ್ಮ ರಾಜಕೀಯದಲ್ಲಿ ಬರಬೇಕಾಗತ್ತೆ. ಯಾಕೆಂದರೆ ಇವತ್ತು ಕೊಡೋದೆಲ್ಲ ಪ್ರಭಾವಿ ಮಠಗಳಿಗೆ, ಇದಷ್ಟೇ ಆಗಬಾರದು ಅಂತಕ್ಕಂಥದ್ದು ಕೂಡ ನಮ್ಮ ಈ ಬೇಡಿಕೆ ಇದೆ. ಇವತ್ತು ನಾವೇನು ಹಣಕ್ಕೋಸ್ಕರ ಅದು ನೀವು ಪಾಯಿಂಟ್ ನೀವು ಇದು ಮಾಡಬೇಕ್ರಿ, ನಾವೇನು ಕೇಳುತ್ತಾ ಇದ್ದೀವಿ, ನಮಗೆ ಬೇಕು ಅಂತ ಒತ್ತಾಯ ಮಾಡ್ತಾ ಇಲ್ಲ. ಆದರೆ ಸಂವಿಧಾನವಾಗಿ ನೀವು ದೊಡ್ಡವ್ರು ಕೊಡುವಾಗ ಉಳಿದವ್ರನ್ನೇ ಕೂಡ ನೋಡ್ಕೋಬೇಕು. ಇವತ್ತು ತಾಲೂಕು ಲೆವೆಲಲ್ಲಿ, ಜಿಲ್ಲಾ ಲೆವೆಲಲ್ಲಿ ಕಷ್ಟಪಟ್ಟು ಮಠ ಧರ್ಮ ಸಮಾಜ ಕಟ್ಟತಕ್ಕಂಥ ಸಾಕಷ್ಟು ಸ್ವಾಮೀಜಿಗಳಿದ್ದಾರೆ. ಇವತ್ತು ಯಾಕೆ ಸ್ವಾಮೀಜಿಗಳೇ ನೀವೆಲ್ಲರೂ ಒಂದೊಂದು ಜಾತಿಗೆ ಸೀಮಿತವಾಗಿದೆ ಅಲ್ಲಿ ಅಂತಕ್ಕಂಥ ಪ್ರಶ್ನೆ ಒಂದು ವೇಳೆ ನೀವು ಕೇಳಬಹುದು. ಅದಕ್ಕೂ ಒಂದು ಉತ್ತರವನ್ನು ಕೊಟ್ಟು ಬಿಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಸಮಬಾಳು ಅಂತಕ್ಕಂಥದ್ದೇನು ಇದೆಯಲ್ಲ, ಅದು
ಜಾರಿ ಆಗಿರಲಿಲ್ಲ ಅಂದರೆ ನಮ್ಮ ಸಮಾಜ ಆದರೂ ಕೂಡ ನಾವು ಬಲಪಡಿಸಬೇಕು ಅಂತ ಹೇಳಿಕೊಂಡು ಜಾಗೃತೆಗೊಳಿಸಬೇಕು ಅಂತ ಹೇಳಿಕೊಂಡು ನಾವಿವತ್ತು ಸಮಾಜವನ್ನೇ ಗಟ್ಟಿಗೊಳಿಸಬೇಕು ಅನ್ನೋ ರೀತಿಯಲ್ಲಿ ನಾವು ಬಂದಿದ್ದೀವಿ. ಯಾವುದೋ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಕನಸನ್ನು ಇವತ್ತು ನನಸಾಗಿ ಕಾಣ್ತಾ ಇಲ್ಲ. ಎಲ್ಲ ಸರ್ಕಾರಗಳು ಕೂಡ ಇವತ್ತು ಆಡಳಿತ ಪಕ್ಷದಲ್ಲಿರೋರು ಅವರು 1 ವರ್ಷದ ಹಿಂದೆ ವಿರೋಧ ಪಕ್ಷದಲ್ಲಿದ್ದರು. ಅವರು ಈ ಹಿಂದುಳಿದ ಅತಿ ಹಿಂದುಳಿದ ಹೇಳಿಕೊಂಡು ಹೋರಾಟ ಮಾಡಕ್ಕೆ ಬಂದರು. ಇವತ್ತು ಅವರ ಅಧಿಕಾರಕ್ಕೆ ಬಂದಿದ್ದೀರಿ. ಇವತ್ತು ನಮ್ಮ ಹೋರಾಟಗಳು ನಮ್ಮ ಸಮಸ್ಯೆಗಳೆಲ್ಲವನ್ನೇ ಕೂಡ ಅವರು ಏನು ತಗೋಬೇಕಾಗತ್ತೆ, ವಿಧಾನಸಭೆಯಲ್ಲಿ ತೆಗೆದುಕೊಳ್ಳಬೇಕಾಗತ್ತೆ. ಆದರೆ ಅದು ಕಾಣ್ತಾ ಇಲ್ಲ ಅಂತ ಬಂದಾಗ ನಮ್ಮ ಮಾರ್ಗಗಳು ಕೂಡ ಮುಂದಿನ ದಿನಗಳಲ್ಲಿ ಅತಿ ಹಿಂದುಳಿದ ವರ್ಗದ ಮಠಾಧೀಶರುಗಳಿಂದ ಬೃಹತ್ ಸಮಾವೇಶವನ್ನೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಮಾಡುತ್ತೇವೆ. ನಮ್ಮ ಸಮುದಾಯವನ್ನು ನಾವು ಗಟ್ಟಿಗೊಳಿಸ್ತೀವಿ ಅಂತಕ್ಕಂಥದ್ದು ಕುಲಕಸಬು MNC ಕಂಪನಿಗಳಿಗೋಸ್ಕರ ಕುಲಕಸಬುಗಳನ್ನೇ ಬಂದು ಮಾಡಿದಾಗ ಪರ್ಯಾಯ ವಸ್ತುಗಳು ಕೂಡ ನೀವು ಕೊಡಲಿಲ್ಲ. ಮತ್ತು ಪ್ರತಿಯೊಂದು ಜಾತಿಯಲ್ಲಿಯೂ ಕೂಡ ಇರ್ತಕ್ಕಂಥ ಹಿಂದುಳಿದ ಜಾತಿಯಲ್ಲಿರ್ತಕ್ಕಂಥ ರಾಜಕೀಯ ನಾಯಕರುಗಳ ಸಾಕಷ್ಟು ಜನ ಮೂಲೆ ಗ್ರೂಪ್ ಹಾಕ್ತಾ ಇದ್ದಾರೆ. ಉದಾಹರಣವಾಗಿ ಇವತ್ತು ಈ ಭಾಗದಲ್ಲಿ ಮಾಲಿಕೀಯ ಗುತ್ತೇದಾರ್ ಅವರು, ಅದೇ ರೀತಿ ಲಂಬಾಣಿ ಸಮುದಾಯದಿಂದ ಆ ಭಾಗದಲ್ಲಿ ಶಿವಮೂರ್ತಿ ನಾಯ್ಕ ಅವರು, ನೇಕಾರ್ ಸಮಾಜದಿಂದ KC ಕೊಂಡಯ್ಯನವರು, ಈ ರೀತಿಯಲ್ಲಿ ಸಾಕಷ್ಟು ನಾಯಕರುಗಳನ್ನೇ ಏನಾಗ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಣುತ್ತಾ ಇಲ್ಲ. ಅವರೆಲ್ಲ ಆಯಾಯ ಪಕ್ಷಗಳಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥವರು. ಮತ್ತು ಯಾರು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ, ಯಾರು ಸಮಾಜಕ್ಕೋಸ್ಕರ ಕೆಲಸ ಮಾಡುತ್ತಾರೆ ಅವರಿಗೆ ಸ್ಥಾನಮಾನವನ್ನು ಕೊಡಬೇಕಾಗತ್ತೆ ಬಿಟ್ಟು ಆ ಪಕ್ಷಕ್ಕೂ ಸಮಾಜಕ್ಕೂ ಕೆಲಸ ಮಾಡಲಿಲ್ಲ ಅಥವಾ ಕರ್ಕೊಂಬಂದು ಸ್ಥಾನಮಾನವನ್ನು ಕೊಡ್ತಿರಲ್ಲ, ಇದೂ ಕೂಡ ನಾವು ಖಂಡಿಸುತ್ತೇವೆ ಅಂತಕ್ಕಂಥ ವಿಷಯವನ್ನೇ ಕೂಡ ನಿಮ್ಮ ಮುಂದೆ ಹೇಳುತ್ತಾ